ಸ್ನೇಹಿತರೆ, ಇದು ಯಾವ್ದು ತಲೆ? ಹಾಂ, ಈ ಥರ ಇದೆಯಲ್ಲ. ಅಪ್ಪ, ಮನುಷ್ಯರದಲ್ಲ, ಆನೆದಲ್ಲ, ಸಾರಿ, ದನದ್ದು ಯಾವುದೋ ಇರಬೇಕು ಗುರು. ಈ ಥರ ಇದೆಯಲ್ಲ ತಲೆ. ಹಾಂ, ಅಯ್ಯಪ್ಪ ಈ ಥರ ಹೊಡೆದಿಟ್ಟವ್ರಲ್ಲ ಬಡ್ಡಿ ಮಕ್ಕಳು. ಹಾಂ, ಅದನ್ನು ಕೋಲಿಗೆ ಚಿಚ್ಬೇಡ ಹಿಂಗಿಟ್ಕೊಂಡವ್ರೆ. ಈ ಥರ ಇದೆ ನೋಡಿ, ಅಲ್ಲೆಲ್ಲ ಅದರಲ್ಲೇ ಇದೆ ಗುರು. ಕಿವಿ ಕಣ್ಣು ಎಲ್ಲ ಉದ್ರೋಗ್ಬಿಟ್ಟೈತೆ, ಕೊಂಬು ಹಂಗೆ ಐತೆ. ಅಪ್ಪ, ಆರ್ಟಿಫಿಷಿಯಲ್ ಅಂತಲ್ಲ, ಇದು ಒರಿಜಿನಲ್ ಪಕ್ಕ. ಮತ್ತು ಸ್ನೇಹಿತರೆ, ಇವಾಗ ನಾವು ಮುಳ್ಳಯ್ಯನಗಿರಿನ ಪೀಕಲ್ಲಿದ್ದೀವಿ. ಇದು ನಂದಿವೀರ ಇರುವಂತಹ ದೇವಸ್ಥಾನ. ಒಳಗಡೆ ಟೆಂಪಲ್ ಇದೆ. ದೇವರಿಗೆಲ್ಲ ಕೈ ಮುಕ್ಕೊಂಡು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬಂದ್ವಿ. ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ. ಈ ಮೇಲ್ಗಡೆಯಿಂದ ಬಂದರೆ ನಮಗೆ ಕಾಣುವಂತಹ ಈ ವ್ಯೂ ನಿಮಗೋಸ್ಕರ. ಸ್ನೇಹಿತರೆ, ನಾವು ಕೆಳಗಡೆಯಿಂದ ಏನೇ ನಡ್ಕೊಂಡು ಬಂದ್ರೂ ಅಥವಾ ಏನೇ ಕಾಲು ನೋವಿದ್ರೂ ಕೂಡ ಇಲ್ಲಿ ಬಂದು ದೇವಸ್ಥಾನಕ್ಕೆ ಒಂದು ಸಲ ಶರಣಾದ್ವಿ ಅಂತ ಇಟ್ಕೊಳ್ಳಿ, ಕಾಲು ನೋವು ಅನ್ನೋದೇ ಕಾಣಲ್ಲ. ಅಷ್ಟು ಪೀಸ್ ಆಗಿಬಿಡುತ್ತೆ ಫುಲ್ಲು. ನಾವು ಇಲ್ಲಿ ನಡ್ಕೊಬಂದ್ವಾ ಅನ್ನುವಷ್ಟರ ಮಟ್ಟಿಗೆ ನಾವು ಪೀಸ್ ಆಗಿಬಿಡ್ತೀವಿ. ನೋಡ್ತಾ ಇದ್ರಲ್ಲ, ಈ ಥರ ಇದೆ ದೃಶ್ಯ. ಸೊ ಇದು ದೇವಸ್ಥಾನದ ಮೇಲಿನ ದೃಶ್ಯಾವಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಮೇಲೆ ನಂದಿನ ತೋರಿಸಿಲ್ಲ ಅಂದರೆ ಹೆಂಗೆ ನಾನು ಅಲ್ವಾ. ಸೊ ಇದೇ ನಂದಿ ವಿಗ್ರಹ, ಇದೇ ಮೇಯ್ನು ಸ್ಪಾಟ್ ಅಂತ. ದೇವರು ಇಲ್ಲಿ ಅಂದರೆ ಇಲ್ಲಿ ಅಲ್ಲಿ ಮೇಲ್ಗಡೆ ಗುಡಿಗೆ ಹೋಗಿದ್ವಿ. ಹಾಗೆಯೇ ಇಲ್ಲಿರುವಂತಹ ನಂದಿ ಕೂಡ ಬಹಳ ಮುಖ್ಯವಾದ ಪ್ಲೇಸ್. ಓಕೆ, ಬರ್ತೀಯಾ ಯೂಟ್ಯೂಬಲ್ಲಿ? ನೀನು ನೋಡ್ಬೇಕಂಗಾದ್ರೆ ಯೂಟ್ಯೂಬ್ ಚಾನಲ್ನ ಟ್ರಿಗರ್ ಮಂಜು ಅಂತ. ಟ್ರಿಗರ್ ಮಂಜು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಓಕೆ, ಎಲ್ಲ ಜಾಲಿ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಖಾಲಿ ಖಾಲಿ. ಕೆಳಗಡೆ ಇದ್ದೀರಾ? ಏನು ಕೇಳಿಸ್ತಾ ಇಲ್ಲ. ಒಂದು ನಿಮಿಷ ಬರ್ತಾ ಇದೀವಿ, ನಾವು ಕೆಳಗಡೆ ಬರ್ತಾ ಇದೀವಿ ಇವಾಗ. ಬಂದ್ರ ದೇವಸ್ಥಾನಕ್ಕೆ ಬಂದಿದ್ದೀರಾ ನೀವು? ಅಯ್ಯೋ, ಎಂಥ ಪ್ಲೇಸ್ ಇದೆ ಗೊತ್ತಾ ಇಲ್ಲಿ. ಬರೋದಲ್ವಾ? ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ದೆ. ಬರ್ತೀರಾ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ನಾವು ಸರಿ ಬಂದು ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತದೆ. ಹಾಂ, ಹಲೋ, ನಮಸ್ಕಾರ ಸ್ನೇಹಿತರೆ. ಇವಾಗ ಬೆಟ್ಟ ಹತ್ತಿ ಇಳಿತಾ ಇದ್ದೀವಿ. ನೋಡಿದ್ರಲ್ಲ, ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಹೋಗ್ತಿದ್ದಾಳೆ. ಸೊ ಸ್ನೇಹಿತರೆ, ಇವತ್ತಿನ ಈ ನಮ್ಮ ಮುಳ್ಳಯ್ಯನಗಿರಿ ಪೀಕ್ಗೆ ಬರುವಂಥ ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ಕೆಳಗಿಳಿತಾ ಇದ್ದೀವಿ ಸದ್ಯಕ್ಕೆ. ಇಲ್ಲೇ ತಿನ್ಕೊಂಡು ಹೋಗೋಣ. ಇಲ್ಲಿಗೆ ಬಂದು ತಿಂದಿಲ್ಲ ಅಂದ್ರೇನಾ? ಹಾಂ, ಕೊನೆದು 8 ಅಂದರೆ 400 ರೂಪಾಯಿ. ಹಾಂ, ಎಲ್ಲರಿಗೂ ತಿನ್ನೋದು. तुमको क्या चाहिए? कुल्फी है? नहीं, कुल्फी नहीं है, कौन ले रहा पूरा? यहाँ पे इसे चढ़ने का, इधर से चढ़ने का, डस्टबिन ನೋಡ್ರಿ. ಹಾಂ, ಇಡಿ. ಅರ್ಧ ತಿಂದ್ಬಿಟ್ಟ.
ಸ್ನೇಹಿತರೆ ವಿಡಿಯೋ ಮಾಡೋಣ ಅಂತ ಹಿಂಗ ಮಾಡಿದೆ. ನಾಳೆ ಬೀಚಲ್ಲಿ ಆಡ್ಬೋದಲ್ಲ, ಸನ್ರೈಸ್ ಹೋಗೋಣ ಬಿಡು. ಮಧ್ಯಾಹ್ನದವರೆಗೂ ಬೀಚಲ್ಲಿ ಆದ್ರೂ ಆಡ್ಬೋದು. ಅಲ್ಲ ಬೀಚಲ್ಲಿ ಆಡ್ಕೊಂಡು ಮಧ್ಯಾಹ್ನ ಮೇಲೆ ಬಿಟ್ರು ನಾವು ನೈಟ್ ಎಲ್ಲ ಬರ್ತೀವಿ. ಸ್ನೇಹಿತರೆ ನಿಮಗೆ ಅವಾಗಲೇ ತೋರ್ಸೋಕ್ಕಾಗಿಲ್ಲ, ಇವಾಗ ಕಾಣ್ತಾ ಇದೆ ನೋಡಿ. ಇದು ಈ ಥರ ಹತ್ಕೊಂಡು ಹೋಗೋದು ಬೆಟ್ಟ ಮುಳ್ಳಯ್ಯನಗಿರಿ. ಈ ಥರ ಇದೆ ನೋಡಿ ಪ್ಲೇಸ್. ಬಾಬಾ ಬುಡಂಗಿರಿಗೆ ಬಗಲ್ ಮೇಲೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಮುಳ್ಳಯ್ಯನಗಿರಿದು ಪ್ಲೇಸ್ಗೆ ನಾವು ಬಂದು ಯಶಸ್ವಿಯಾಗಿ ಎಲ್ಲನೂ ಮುಗಿಸ್ಬಿಟ್ಟಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಈ ಟ್ರಿಪ್ಪು ಕಂಪ್ಲೀಟ್ ಆಗೋ ಸಾಧ್ಯತೆ ಇದೆ. ಸ್ನೇಹಿತರೆ ಎಲ್ಲರೂ ನಿಮ್ಮ ಒಂದು ಸಹಕಾರ ನಮಗಿರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡಿ ನಮ್ಮನ್ನು ಸಹಕರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಜಾಲಿ जाली ये देखो भाई, अभी मॉर्निंग कैसा था, अभी देखो ಮಂಜಣ್ಣ ಅಂತ ಕರೆದು ನನ್ನ ಹೆಸರು ಮಂಜ. ಇಲ್ಲಿ ಇಬ್ರು ಮಂಜು ಮತ್ತೆ ನೀವು ಮಂಜುನಾ? ಓಹೋ ನೋಡ್ರಿ, ಜಾಲೆ ಜಾಲೆ ಎಲ್ಲರೂ ಜಾಲೆ. ಮೂರು ಜನ ಮಂಜು. ಸ್ನೇಹಿತರೆ ಬೆಟ್ಟ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಏನು ಮಾಡೋಣ. ಓಕೆ ಅಣ್ಣ, ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ದೀರಾ? ಫುಲ್ ಎಕ್ಸ್ಪೀರಿಯನ್ಸ್ ಅಂತಲ್ಲ? ಹೌದಾ? ಅಬ್ಬಬ್ಬಬ್ಬ, ಇದು ಮಾತ್ರ ಹೆವಿ ಎಕ್ಸ್ಪೀರಿಯನ್ಸ್ ಅಂತ ನಮಗೆ. ಈ ಸಲ ಇಷ್ಟೊಂದು ಜಾಸ್ತಿ ಜನ ಅಥವಾ ಹೆಂಗೆ ಅದು? ಇಲ್ಲ, ಸ್ಯಾಟರ್ಡೆ ಹಾಂ 3 ದಿನ ಕಂಟಿನ್ಯೂ ಸಿಕ್ಕಲ್ಲ. ಹಾಗಾಗಿ ಮೈಸೂರಿಗೆ ಹೋಗಕ್ಕಾಗ್ತಿಲ್ಲ, ಈ ಕಡೆ ಬರ್ತಾರೆ. ಹಾಂ ಮೈಸೂರು ರಶ್ ಇದೆ ಅಂತ ಇಲ್ಲಿ ಬರ್ತಾ ಇದಾರೆಲ್ಲ. ಓಕೆ, ಏನು ಎಲ್ಲರೂ ಜಾಲಿ ಖಾಲಿ ಬೆಂಗಳೂರಾ? ಸಕಲೇಶ್ಪುರ, ಬೆಂಗಳೂರು, ಹೈದರಾಬಾದು. ಹಾಂ ಹೌದು ಅಣ್ಣ, ನಾವು ಇದು 3 ದಿನ ರಜೆ ಇತ್ತು ಅಂತ ಬಂದಿರೋದು ಟ್ರಿಪ್ಗೆ. ಹೇಳಿ, ಇಲ್ಲಿ ನಿಯರ್ ಬೈ ಒಳ್ಳೆ ಪ್ಲೇಸ್ ಇದ್ರೆ ಇಲ್ಲಿಂದ ನೀವು ಸಿದ್ದಣ್ಣಗಿರಿಯಿಂದ ಡೌನ್ ಹೋದ್ರೆ 4 ಕಿಲೋಮೀಟರ್ ಡೌನ್ ಹೋದ್ರೆ ಒಂದು ಶ್ರೀ ಗುರು ದತ್ತಾತ್ರೇಯ ಪೇಟ ಅಂತ ಒಂದು ಸನ್ನಿಧಿ ಇದೆ. ಅಲ್ಲಿ ಬಾಬಾನು ನೆಲೆಸಿದ್ದಾರೆ, ದತ್ತಾತ್ರೇಯ. ಒರಿಜಿನಲ್ ದತ್ತ ಹಾಕಂತದ್ದು ಪಾದ ಅಲ್ಲಿದೆ. ಅಲ್ಲಿ ಹೋಗಿ ದರ್ಶನ ತಗೊಳ್ಳಿ. ಅದಾದ್ಮೇಲೆ ಫಸ್ಟ್ ನಿಮಗೆ ಹೊನ್ನಮ್ಮ ಫಾಲ್ಸ್ ಸಿಗುತ್ತೆ ಲೆಫ್ಟ್ ರೈಟ್ ಅಲ್ಲೇ. ಅದಾದ್ಮೇಲೆ ಸೆಕೆಂಡ್ ಜರಿ ಫಾಲ್ಸ್, ಆಮೇಲೆ ಶ್ರೀ ಗುರು ದತ್ತಾತ್ರೇಯ ಪೇಟ, ಬಾಬಾ ಬೋಡಿಗೆರೆ 2 ಒಂದೇ. ಅಲ್ಲಿಂದ ಆದ್ಮೇಲೆ ಕಾಳಿಕೆರೆ ಒಂದು ಸಿಗುತ್ತೆ ಲೇಕು. ಅಲ್ಲಿಂದ ಸೀದಾ ಬಂದ್ರೆ ಜೆಡ್ ಪಾಯಿಂಟ್ ಅಂತ ಒಂದು. ಅದಾದ್ಮೇಲೆ ಮಾಣಿಕೆದಾರ, ಹಂಗೆ ಸೀದಾ ವಾಪಸ್ ಬಂದ್ರೆ ಸಿರಿ ಕೈಮರ. ಇಷ್ಟಿದೆ. ಓಕೆ ಅಣ್ಣ, ತುಂಬಾ ಥ್ಯಾಂಕ್ ಯು. ಶ್ರೀ ಗುರು ದತ್ತಾತ್ರೇಯ ಪೇಟ. ಓಕೆ, ತುಂಬಾ ಥ್ಯಾಂಕ್ ಯು ಅಣ್ಣ. ಒಳ್ಳೆ ರೂಟ್ಗಳು ಹೇಳ್ಕೊಟ್ರಿ ನಮ್ಗೆ. ನೋಡೋಣ, ಆದಷ್ಟು ಇದ್ರಲ್ಲಿ ಕವರ್ ಮಾಡಕ್ಕಾದ್ರೆ ಖಂಡಿತವಾಗ್ಲೂ ಕವರ್ ಮಾಡೋಣ ಸ್ನೇಹಿತರೆ, ಏನಂತೀರಾ? ಟ್ರಿಗರ್ ಮಂಜು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಜು ಇವತ್ತಾಗ್ತೀರಾ? ಇವತ್ತಿಲ್ಲ, ಇದು ಆಲ್ರೆಡಿ ಒಂದು 2-3 ಡೇಸ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ಇವಾಗ ಹೋಗಿ ರೆಸ್ಟ್ ತಗೊಂಡು ಸ್ವಲ್ಪ ಎಡಿಟ್ ಮಾಡಿ ಎಲ್ಲ ಹಾಕ್ಬೇಕಲ್ಲ. ಅವರಿಗೆ ಬರ್ಕೊಳ್ಳಿ ಸರ್ ಇದ್ರೆ. ಮಂಜಣ್ಣವ್ರೆ, ಹಿಂಗಲ್ಲ, ಈ ಬೆಟ್ಟ ಬಿಟ್ಟು ಹೋಗೋಕ್ಕಿಂತ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ನನಗೆ. ಅಷ್ಟೊಂದು ಇಷ್ಟ, ಸಕ್ಕತ್ತಾಗಿದೆ ಮಾತ್ರ. ಸಕ್ಕತ್ ಇಷ್ಟ ಆಗೋದು.
ಹಾಂ ಹಾಂ ಹೌದು. ಮಳೆ ಬರ್ತದೆ, ಇನ್ನೂ ಮಜಾ ಬರುತ್ತೆ. ನೆನ್ಕೊಂಡು ಬೆಟ್ಟ ಹತ್ತುತ್ತಾ ಇದೆ. ಹಾಂ ಹಾಂ ಹೌದಾ, ಇದು ಬಂದ್ಬಿಟ್ಟು ಗೋಪ್ರೋ ಅಂತ. ಹಾಂ 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 ಯಾರ ಬರ್ತಿಲ್ಲ ಸಿಗ್ತಾರಲ್ಲ, ಜಾಲೆ ಜಾಲೆ. ಜೀಪಲ್ಲೆಲ್ಲ ಹೊಡಿಯಲ್ವ ನೀವು? ಜೀಪು ಇದೆಯಾ? ನಾವು ಜೀಪಲ್ಲಿ ಹೋಗೋಣ ಅನ್ಕೊಂಡಿದ್ವಿ ಮತ್ತೆ. ಹಾಂ ಹಾಂ ಓಕೆ. ಹೌದಾ? ಕಡಿಮೆ ಹಾಂ 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 ಹಾಂ. ಮತ್ತೆ ಇನ್ನೆಲ್ಲ ಅದೆಲ್ಲ ಹಿಡಿಯಂಗಿಲ್ಲ ಅಲ್ಲ? ಓ ಎಲ್ಲ ಹತ್ತಿದ್ರಾ? ಓ ಅಣ್ಣ, ಕ್ಯಾಮ್ರಾ ಹಿಡ್ಕೊಂಡು ಮುಂದೆ ನೀನೆ ಹತ್ಸಿ ಹತ್ಸಿ ಕ್ಲೀನಾಗಿ ಇಟ್ಕೊಳ್ಳ. ಈಗ ಅಲ್ಲಿ ಕ್ಯಾಮ್ರಾ ಪಕಡ್ನಾಗ ಆಯ್ತಾ? ಇಷ್ಟೇನಾ? ಓ कैमरा पकड़ने को आता वैसा किधर उधर इधर ऐसा मार ले रहे भाई, ऐसा मार ले। ಸ್ನೇಹಿತರೆ, ಇದು ನೋಡಿ, ನಾವು ಬೆಳಗ್ಗೆ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿದ್ದು ನಾವು. ಇವಾಗ ಹೆಂಗೆ ಕಾಣ್ತದೆ ನೋಡಿ ಪ್ಲಸ್. ವಾ, ಅಟ್ಟೆ ಎಕ್ಸ್ಪೀರಿಯನ್ಸಾ. ಈ ಥರ ಇತ್ತು ನಮ್ದು ಇವತ್ತಿನ ಟ್ರೆಕ್ಕಿಂಗು. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ವಿಡಿಯೋಗೆ ನೋಡ್ತಾ ಇರಿ ಟ್ರಿಗರ್ ಮಂಜು ಯೂಟ್ಯೂಬ್ ಚಾನಲ್. ಗಾಯ್ಸ್ ಪ್ಲೀಸ್ ನೋಡೋದು ಬೀಳ್ಕೊಡುಗೆಯ ವಿಡಿಯೋ ಮಾಡ್ಬೇಕಲ್ಲಪ್ಪ. ಅಯ್ಯಪ್ಪ ಸ್ನೇಹಿತರೆ, ಫಸ್ಟ್ ಇವ್ರು ಹೋಗ್ತಾರ. ಆಯಿತು, ಅಲ್ಲ ನನ್ನ ಹತ್ರ ಇದೆ, ಬನ್ನಿ. ಹಾಯ್, ಎಲ್ಲ ನಮಸ್ಕಾರ ಸ್ನೇಹಿತರೆ. ಇದು ಮುಂದಿನ ವಿಡಿಯೋಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಇಲ್ಲಿ ನೋಡಿ, ಗಾಡಿಯಿಂದ ಇಳಿತಾ ಇದ್ದಾರಲ್ಲ ಇವರು, ಮತ್ತು ಇವಾಗ ಇಲ್ಲಿಂದ ಗಾಡಿಯಿಂದ ಇಳಿದು ಅವರ ಮನೆಗೆ ಹೋಗ್ತಾ ಇದ್ದಾರೆ. ಕಾರಣ ಒಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ, ಮತ್ತು ಅವ್ರಿಗೆ ಫಸ್ಟೇ ಹೇಳಿದರು 2 ಡೇಸ್ ಅಷ್ಟೇ ನಾನು ಬರೋದು ಅಂತ. ಸೊ ಹಾಗಾಗಿ ಹೊಡ್ತಿದ್ದಾರೆ. ಓಕೆನಾ, ಇವ್ರನ್ನ ಬೀಳ್ಕೊಡ್ತಾ ಓಕೆ ಓಕೆ ಆಯ್ತು. ನೀವು ಹುಷಾರಪ್ಪ, ಎಲ್ಲ ಇರಿತಿದ್ದೀವಿ. ಯಾಕೆ ಗೊತ್ತಾ, ಅಣ್ಣಂಗೆ ಕಳಿಸ್ಕೊಡ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಫೀಲ್ ಆಗುತ್ತಾರೆ ನೋಡಿ. ಅಳ್ತಾ ಇದ್ದಾರೆ ಅವರು, ಅಳ್ತಾ ಇದ್ದಾರೆ. ಅಯ್ಯೋ, ಕಣ್ಣಲ್ಲಿ ನೀರೇ ಬರ್ತಲ್ಲ